ಯಾವ ಪಕ್ಷ ಯಾವ ಜಾತಿ ಅಂತ ಕೇಳದೆ ಕೆಲಸ ಮಾಡಿದವರು. ಅನೇಕ ಭಾರತೀಯ ಜನತಾ ಪಕ್ಷದವರಿಗೆ ನನ್ನಿಂದ ಅಲ್ಪ ಸ್ವಲ್ಪ ಸಹಾಯ ಆಗಿರ್ಬೋದು. ಆದರೆ ಸಹಾಯ ಆದರೂ ಕೂಡ ಚುನಾವಣೆ ಬಂದಾಗ ಸಂಪೂರ್ಣವಾಗಿ ನನ್ನನ್ನು ಮರೆತು ಬಿಟ್ಟು ನನ್ನನ್ನು ಸೋಲಿಸುವಲ್ಲಿ ಎತ್ತಿದ ಕೈಯಿಂದ ತೋರಿಸಿದವರು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು. ನನ್ನನ್ನು ಸೋಲಿಸಿದ ನಂತರ ನನಗೆ ಬೇಸರ ಇಲ್ಲ, ನಿಮ್ಮ ಪಕ್ಷ ನಿಷ್ಠೆಗೆ ಎಷ್ಟು ಎಂಬುದನ್ನು ನೋಡಿ ನಾನಿವತ್ತು ಭಾರತೀಯ ಜನತಾ ಪಕ್ಷಕ್ಕೆ ರಘುಪತಿ ಭಟ್ರ ಆಹ್ವಾನದ ಮೇರೆಗೆ ಬಂದಿದ್ದೇನೆ. ರಘುಪತಿ ಭಟ್ರಿಗೆ ನನ್ನನ್ನು ಇಲ್ಲಿ ಬಿಟ್ಟು ಇವರೆಲ್ಲ ಇದ್ದಾರೆ ನನ್ನ ಜೊತೆ ಅಂತ ಭಾವಿಸ್ತೇನೆ. ನಾನು ಬಿಟ್ಟು ಹೋಗಿ ಭಾರತೀಯ ಜನತಾ ಪಕ್ಷ ಎಂಥ ಪಕ್ಷ ಅಂತ ಕೇಳಿದ್ರೆ, ನರೇಂದ್ರ ಮೋದಿ ಅವರು ಗುಜರಾತಿನಲ್ಲಿ ಸಂಘಟನಾ ಕಾರ್ಯದರ್ಶಿಯಾಗಿದ್ದರು 2099-2000 ಇಸ್ವಿಯ ಸಂದರ್ಭದಲ್ಲಿ, 24 ವರ್ಷದ ಕೆಳಗೆ. ಆಗ ಗುಜರಾತಿನ ಬಿಜೆಪಿ ಮುಖ್ಯಮಂತ್ರಿಗಳಿಗೆ ಮತ್ತು ನರೇಂದ್ರ ಮೋದಿ ಅವರಿಗೆ ಮನಸ್ತಾಪ ಉಂಟಾಯಿತು. ಪಕ್ಷ ಹೇಳಿದ್ದು ನರೇಂದ್ರ ಮೋದಿ ಅವರಿಗೆ, ನೀವು ಗುಜರಾತನ್ನೇ ಬಿಟ್ಟು ಹೋಗಬೇಕು, ಬೇರೆ ಕಡೆ ನಾವು ಬೇರೆ ರಾಜ್ಯದಲ್ಲಿ ನಿಮಗೆ ಕೆಲಸ ಕೊಡ್ತೀವಿ ಅಂತ ಅಲ್ಲಿಂದ ಎತ್ತಂಗಡಿ ಮಾಡಿದರು. ನರೇಂದ್ರ ಮೋದಿ ಅವರು ಚಕಾರವನ್ನು ಎತ್ತದೆ, ಮಾತನ್ನು ಎತ್ತದೆ, ತನ್ನ ಕರ್ಮಭೂಮಿಯಾದಂಥ ಗುಜರಾತನ್ನು ಬಿಟ್ಟು ಬೇರೆ ರಾಜ್ಯದಲ್ಲಿ ಅವರಿಗೆ ವಹಿಸಿಕೊಟ್ಟಂಥ ಕೆಲಸವನ್ನು 2 ವರ್ಷದ ಕಾಲ ಮಾಡ್ತಾರೆ. ಒಮ್ಮೆಯೂ ಕೂಡ ಗುಜರಾತಿಗೆ ಬರಲ್ಲ, ಹೆಚ್ಚಿನ ವರ್ಷ ತಾಯಿಯನ್ನು ನೋಡಲಿಕ್ಕೆ ಬಂದಿರ್ಬೋದು. ರಾಜ್ಯದಿಂದಲೇ ಉಚ್ಚಾಟನೆ ಮಾಡಿದ ರೀತಿಯಲ್ಲಿ ಅವರನ್ನು ಬೇರೆ ಕಡೆಗೆ ಕಳಿಸುವಂಥ ವ್ಯವಸ್ಥೆ ಆದಾಗ 2 ವರ್ಷದಲ್ಲಿ ಪ್ರಧಾನಮಂತ್ರಿ ವಾಜಪೇಯಿ ಅವರು ನರೇಂದ್ರ ಮೋದಿ ಅವರನ್ನು ಕರೆಸಿ ಹೇಳ್ತಾರೆ, ನಾಳೆಯ ದಿವಸ ನೀವು ಗುಜರಾತಿಗೆ ಹೋಗಿ ಮುಖ್ಯಮಂತ್ರಿ ಆಗಬೇಕು ಅಂತ. ನರೇಂದ್ರ ಮೋದಿ ಅವರು ಒಪ್ಪುವುದಿಲ್ಲ. ನಾನು ಶಾಸಕನಾಗಿ ಅನುಭವ ಇಲ್ಲ, MLC ಆಗಿ ಅನುಭವ ಇಲ್ಲ, ಮಂತ್ರಿಯಾಗಿ ಅನುಭವ ಇಲ್ಲ, ವಿರೋಧ ಪಕ್ಷದ ನಾಯಕನಾಗಿ ಅನುಭವ ಇಲ್ಲ, ಕೋಟಾ ಶ್ರೀನಿವಾಸರಿಗಿದ್ದಂಥ ಅನುಭವ ಆವಾಗ ನರೇಂದ್ರ ಮೋದಿ ಅವರಿಗೆ ಇರ್ತಿದೆ. ಅಲ್ಲಿಗೆ ಬರ್ತೇನೆ ಕೋಟಾ ಶ್ರೀನಿವಾಸರಿಗೆ ಸುಮ್ಮನೆ ಬಿಡೋದಿಲ್ಲ, ನಾನು ಬರ್ತೀನಿ, ಕಡಿಮೆ ಮಾಡಬೇಕು. ಒಪ್ಪಲಿಲ್ಲ. ಮುಖ್ಯಮಂತ್ರಿಯಾಗಿ ಜವಾಬ್ದಾರಿ ವಹಿಸಿಕೊಳ್ಳಿಕ್ಕೆ ಒಪ್ಪದಾಗ ಮರು ದಿವಸ ಲಾಲ್ ಕೃಷ್ಣ ಅದ್ವಾನಿ ಅವರು ಉಪ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯನ್ನು ಕರೆಸಿ ಹೇಳ್ತಾರೆ, ನಿನ್ನೆ ವಾಜಪೇಯಿ ಅವರು ನಿಮ್ಮನ್ನು ಏನೋ ಜವಾಬ್ದಾರಿ ಕೊಡ್ತೀನಿ ಅಂತ ಹೇಳಿದ್ದಾರೆ, ಅದನ್ನು ಇಲ್ಲ ಅಂತ ಹೇಳಬೇಡಿ, ಪಕ್ಷ ಕೊಟ್ಟ ಸೂಚನೆಯನ್ನು ನೀವು ಒಪ್ಪಲೇಬೇಕು ಅಂತ ಹೇಳಿದ ಮೇಲೆ ನರೇಂದ್ರ ಮೋದಿ ಗುಜರಾತಿಗೆ ಬಂದು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಮುಖ್ಯಮಂತ್ರಿಯಾಗಿ ಪ್ರಥಮ ಬಾರಿಗೆ ಗುಜರಾತಿನ ಅಸೆಂಬ್ಲಿಯನ್ನ ಪ್ರವೇಶ ಮಾಡ್ತಾರೆ. ಒಂದು ವೇಳೆ ನರೇಂದ್ರ ಮೋದಿ ಅವರು ರಘುಪತಿ ಭಟ್ರ ತರ 2 ವರ್ಷ ನನ್ನ ರಾಜ್ಯದಿಂದ ಹೊರಗೆ ಹಾಕಿದ್ರು, ಅದು ಮಾಡಿದ್ರು, ಅನ್ಯಾಯ ಮಾಡಿದ್ರು, ಅದು ಮಾಡಿದ್ರು ಅಂತ ಹೇಳಿದ್ರೆ ಇವತ್ತು ನರೇಂದ್ರ ಮೋದಿ ಅವರ ಸ್ಥಾನದಲ್ಲಿ ಇರ್ಲಿಕ್ಕೆ ಸಾಧ್ಯನಾ? ರಾಜಕಾರಣದಲ್ಲಿ ಸಂಯಮ ಇರಬೇಕು, ಅವಮಾನವನ್ನು ಎದುರಿಸುವಂಥದ್ದು ಇರಬೇಕು. ನಾನು 2 ವರ್ಷ ಆಯಿತು ಬಿಜೆಪಿಗೆ ಬಂದು, ನನಗೆ ಎಲ್ಲ ಸನ್ಮಾನವೇ ಸಿಕ್ಕಿದೆ ಅಂತ ನಾನು ಹೇಳೋದಿಲ್ಲ, ನನಗೆ ಅವಮಾನಗಳು ಕೂಡ ಆಗಿದೆ. ಅದನ್ನು ಸಹಿಸಿಕೊಳ್ಬೇಕು. ನಾವು ಅವಮಾನವನ್ನು ಅಧಿಕಾರದಿಂದ ನಮ್ಮನ್ನು ದೂರ ಇಡುವಂತಹ ಸಂದರ್ಭದಲ್ಲಿ ಅದನ್ನೆಲ್ಲ ನಾವು ಸಹಿಸಿಕೊಳ್ಳದಿದ್ದರೆ ನಾವು ಎಂಥ ಕಾರ್ಯಕರ್ತರಾಗಲಿಕ್ಕೆ ಸಾಧ್ಯ? ಈಗ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಬರ್ತದೆ, ನೀವೆಲ್ಲ ಬಹಳ ಸಮರ್ಥರು. ಒಂದು ಕ್ಷೇತ್ರಕ್ಕೆ 6 ಜನ ಬಿಜೆಪಿ ನಾಯಕರು ಸೀಟ್ ಕೇಳ್ತಾರೆ. ಕೇಳ್ತೀರಿ, ನೀವು ಹಕ್ಕು ಇದೆ ನಿಮಗೆ. 6 ಜನ ಕೇಳ್ತೀರಿ. ಒಬ್ಬ ಹೇಳ್ತಾರೆ ನನಗಿಂತ ಒಳ್ಳೆ ಕಾರ್ಯಕರ್ತ ಯಾರೂ ಇಲ್ಲ, ಇನ್ನೊಬ್ರು ಹೇಳ್ತಾರೆ ನನಗಿಂತ ಸರ್ವಶ್ರೇಷ್ಠ, ನಾನು ಎಷ್ಟು ಸರ್ವಿಸ್ ಮಾಡಿದ್ದೀನಿ, 30 ವರ್ಷ ದುಡ್ಡಿದ್ದೀನಿ, 40 ವರ್ಷ ದುಡ್ಡಿದ್ದೀನಿ. 6 ಜನರಿಗೆ ಟಿಕೆಟ್ ಕೊಡ್ಲಿಕ್ಕಾಗತ್ತಾ? ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ 6 ಜನರಿಗೆ ಟಿಕೆಟ್ ಕೊಡ್ಲಿಕ್ಕಾಗತ್ತಾ? ಶ್ರೀನಿವಾಸ ಪೂಜಾರವರು ಇವರು ಅವರೆಲ್ಲ ಸ್ವಲ್ಪ ಗುಟ್ಟಿನಲ್ಲಿ ಸೇರಿ ಒಬ್ಬರನ್ನ ಆಯ್ಕೆ ಮಾಡ್ತಾರೆ, ಯಾರಿಗೂ ಗೊತ್ತಾಗದ ರೀತಿಯಲ್ಲಿ. ಉಳಿದ 5 ಜನ ಏನ್ ಮಾಡಬೇಕು? ಉಳಿದ 5 ಜನ ಏನ್ ಮಾಡಬೇಕು? ಇಲ್ಲ, ನನಗೆ ಸೀಟ್ ಕೊಟ್ಟಿಲ್ಲ ಅಂತ ಬಂಡಾಯ ಇದ್ರೆ ಏನಾಗ್ತದೆ ಪಕ್ಷದ ಕತೆ? ನಾನು 8 ತಿಂಗಳು 40,000 ಕಿಲೋಮೀಟರ್ ತಿರುಗಿ MP ಟಿಕೆಟ್ ಅನ್ನ ಕೇಳಿದಂತಹ ಸಂದರ್ಭದಲ್ಲಿ, ಶ್ರೀನಿವಾಸ ಪೂಜಾರಿ ಅವರಿಗೆ ಟಿಕೆಟ್ ಸಿಕ್ಕಿದಂತಹ ಸಂದರ್ಭದಲ್ಲಿ
ಶ್ರೀನಿವಾಸ ಪೂಜಾರಿ ಅವರಿಗೆ ಪ್ರಥಮವಾಗಿ ಫೋನ್ ಮಾಡಿ ಅವರಿಗೆ ಕಂಗ್ರ್ಯಾಚುಲೇಷನ್ ಹೇಳಿದವಾಗ ನಾನು ಇರ್ತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಅವರ ಪರವಾಗಿ ನಿಂತು ನಾವು ಕೆಲಸವನ್ನು ಮಾಡಿದ್ದೇವೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಉಡುಪಿಯಲ್ಲಿ ಯಶ್ಪಾಲ್ ಸೋಳರಿಗೆ ಟಿಕೆಟ್ ಆದಾಗ ನಾನು ಕೂಡ ಆಗ ಆಕಾಂಕ್ಷಿ ಆಗಿದ್ದೆ. ಆಕಾಂಕ್ಷಿ ಆಗಿದ್ರಲ್ಲಿ ಏನು ತಪ್ಪಿಲ್ಲ. ನೀವು ಕೂಡ ಯಾರು ನಮ್ಮ ಕಾರ್ಯಕರ್ತರು ಆಕಾಂಕ್ಷಿ ಇಲ್ಲದೆ ಹೋದ್ರೆ ನಾವು ಅನ್ಫಿಟ್ ಪಾಲಿಟಿಕ್ಸ್ ನಲ್ಲಿ ಇರಬೇಕಾದ್ರೆ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಏನು ಆಕಾಂಕ್ಷೆ ಇರಬೇಕು? ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗುವಂಥದ್ದು. ಇದು ಆಕಾಂಕ್ಷಿಗಳು ಆಶೆಗಳಿದ್ರೆ ಮಾತ್ರ ನಮಗೆ ರಾಜಕಾರಣದಲ್ಲಿ ಮೇಲ್ ಬರಲಿಕ್ಕೆ ಸಾಧ್ಯ ಇದೆ. ಆಗಲೂ ಯಶ್ಪಾಲ್ ಸುವರ್ಣರಿಗೆ ಟಿಕೆಟ್ ಕೊಟ್ಟಾಗ ಮೊದಲು ಫೋನ್ ನಾನು ಮಾಡಿದ್ದೆ, ಅವರು ನನಗೆ ಮಾಡಿದ್ದಲ್ಲ. ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೇನೆ ಅಂತಕ್ಕಂಥ ರೀತಿಯಲ್ಲಿ ಪ್ರಾಯಶಃ ಇಂತಹ ಪಾಠವನ್ನ, ಪಕ್ಷನಿಷ್ಠೆಯ ಪಾಠವನ್ನ ನಾನು ಬಂದಿಲ್ಲಿ ಮಾಡೋದಲ್ಲ. ಇದು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ರಕ್ತದಲ್ಲಿ ಇರ್ತಕ್ಕಂಥ ಒಂದು ಗುಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ನಾವು ಈಗ ಕೋಟ ಶ್ರೀನಿವಾಸ ಪೂಜಾರಿ ಅವರ ಅವಮಾನವನ್ನು ಕೂಡ ಅನುಭವಿಸಿದ್ದಾರೆ. 2 ಬಾರಿ ಸೋಲನ್ನು ಕೂಡ ಬ್ರಹ್ಮಾವರ ಕ್ಷೇತ್ರದಲ್ಲಿ ಅನುಭವಿಸಿದ್ದಾರೆ. ಎಲ್ಲವನ್ನೂ ಅನುಭವಿಸಿದ್ದಾರೆ. ಆದರೆ ಅವರಿಗೆ ಅವಕಾಶ ಹುಡುಕಿಕೊಂಡು ಬಂದಾಗ ನಾನು ಕೋಟ ಶ್ರೀನಿವಾಸ ಪೂಜಾರಿಗೆ ತಮಾಷೆಗೆ ಹೇಳಿದೆ ಮೊನ್ನೆ, ನಿಮ್ಮ ಹಣೆ ಬರದ ಭಾಗ್ಯದ ಒಂದು 10% ನನಗೆ ಟ್ರಾನ್ಸ್ಫರ್ ಮಾಡಿ. 10% ಸಾಕು, ಅದಕ್ಕಿಂತ ಹೆಚ್ಚಿನ ಮಾತ್ರ ಒದ್ಕೊಳ್ಳಿಕ್ಕೂ ಆಗೋದಿಲ್ಲ. ನನ್ನ ದೇಹದ ತೂಕದ 10% ನಿಮಗೆ ಕೊಡ್ತೇನೆ ಅಂತ ಶ್ರೀನಿವಾಸ ಪೂಜಾರಿಗೆ ಹೇಳಿದೆ. ಹಾಗಾಗಿ ಪಕ್ಷ ಎಲ್ಲವನ್ನೂ ಗಮನಿಸ್ತಾ ಇರ್ತದೆ. ನಾವೆಲ್ಲರೂ ನಿಷ್ಠಾವಂತರಾಗಿ ಉಡುಪಿ ಜಿಲ್ಲೆ ಬಿಜೆಪಿಯ ಭದ್ರಕೋಟೆ, ಉಡುಪಿ ವಿಧಾನಸಭಾ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆ. ನಮಗಿರ್ತಕ್ಕಂಥ ಪರೀಕ್ಷೆ ಏನು ಅಂದ್ರೆ ನಮ್ಮ ಧನಂಜಯ ಸರ್ಜಿ ಅವರಿಗೆ ಉಡುಪಿ ಜಿಲ್ಲೆ ಮತ್ತು ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತಗಳು ಸಿಗುವ ಹಾಗೆ ನಾವು ಎಲ್ಲರೂ ಇನ್ನು ಉಳಿದಂತಹ 3 ದಿವಸದಲ್ಲಿ ಪ್ರಯತ್ನ ಮಾಡೋಣ ಅಂತ ಹೇಳುತ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಬಿಜೆಪಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.